ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದರೆ ನಿಮ್ಮ ಅಣ್ಣ ನನ್ನ ಜೊತೆಗೆ ಇಲ್ದಿದ್ದಿದ್ರೆ ಖಂಡಿತ ನನ್ನೊಬ್ಳಿಂದ ನಿಮ್ಮನ್ನೆಲ್ಲ ಸಾಕಾಗ್ತಾ ಇರಲಿಲ್ಲ ಕಣೆ. ಅವನು ಮನ್ಸು ಮಾಡಿದ್ದಿದ್ರೆ ನಾನು ಯಾಕೆ ಇವ್ರಿಗೋಸ್ಕರ ಇಷ್ಟೊಂದು ಒದ್ದಾಡಬೇಕು, ನನ್ನ ಪಾಡಿಗೆ ನಾನು ಸಂತೋಷವಾಗಿರೋಣ ಅಂತ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬೋದಿತ್ತು ಕಣೆ. ಆದರೆ ಅವನು ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ನಮ್ಮ ಮೇಲೆ ಅವನಿಗಿರೋ ಪ್ರೀತಿ ಕಣೆ. ಆ ಪ್ರೀತಿಯಿಂದನೇ ನಮ್ಮ ಜೊತೆಲಿ ಎದ್ಕೊಂಡು ನಮಗೋಸ್ಕರ ಕಷ್ಟಪಡ್ತಾ ಇದ್ದ. ನಮಗೋಸ್ಕರ ಅಷ್ಟು ಕಷ್ಟಪಟ್ಟಿರೋರು ಈಗ ಯಾಕಮ್ಮ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ? ಅವನೇನಂತ ತಪ್ಪು ಮಾಡ್ದ? ಏನು ತಪ್ಪು ಮಾಡಲಿಲ್ಲ ಅಂತ ಕೇಳಮ್ಮ. ನನ್ನ ಮದುವೆ ವಿಷಯನೇ ತಗೋ. ಆ ಕಾಳಿನ ಜೊತೆ ಮದುವೆ ಮಾಡಿಸಿ ನನ್ನ ಇಡೀ ಜೀವನನೇ ಹಾಳು ಮಾಡಿಬಿಟ್ರು. ಏನಂದೆ? ಯಾರೇ ನಿನ್ನ ಜೀವನ ಹಾಳು ಮಾಡಿದ್ದು? ನಿಮ್ಮ ಅಣ್ಣನ? ಇಲ್ಲ ಕಣೆ, ನಿನ್ನ ಜೀವನನ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡೆ. ನಾನೇನಮ್ಮ ಅಂತ ತಪ್ಪು ಮಾಡಿದೆ? ತಪ್ಪೇ ಕಣೆ, ನೀನು ಮಾಡಿದ್ದೆಲ್ಲ ಬರೇ ತಪ್ಪು. ಹೆಣ್ಣು ಮಕ್ಕಳು ಅಂದರೆ ಯಾಕೆ ಓದಬೇಕು ಅಂತ ಹೇಳೋರು ಮಧ್ಯ ನಾವೇ ಓದಿಲ್ವಲ್ಲ, ನನ್ನ ತಂಗಿ ಆದರೂ ಓದ್ಲಿ ಅಂತ ಇನ್ನೊಂದು ಕಾಲೇಜಿಗೆ ಸೇರಿಸಿ ಕಷ್ಟಪಟ್ಟು ಓದಿಸ್ತಾ. ನನ್ನ ತಂಗಿ ಕಲೆಕ್ಟರ್ ಆಗ್ತಾಳೆ ಅಂತ ಎಲ್ರಿಗೂ ಊರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಬಂದ ಕಣೆ. ಕೊನೆಗೆ ನೀನೇನೇ ಮಾಡಿದೆ? ಅವನ ಶತ್ರು ಮನೆ ಹುಡುಗನ ಪ್ರೀತಿ ಮಾಡ್ತೀನಿ ಅಂತ ಮಾಡ್ತಿರೋ ಕೆಲಸ ಮಾಡಿಬಿಟ್ಟೆ. ಅಮ್ಮ, ಮನ್ಸಿಗೆ ಇಷ್ಟ ಆಗೋನ್ ಪ್ರೀತಿ ಮಾಡಿದ್ರೆ ತಪ್ಪೇನಮ್ಮ? ಅವನು ಬರೀ ನಿನ್ನ ಮನ್ಸಿಗೆ ಇಷ್ಟ ಆದರೆ ಮಾತ್ರ ಸಾಲದು ಕಣೆ. ಅವನು ಈ ಮನೆ ಸರಿ ಹೋಗ್ತಾನಂತ ಕೂಡ ಯೋಚನೆ ಮಾಡಬೇಕು. ಅಮ್ಮ, ಅದು ಹೇಗಮ್ಮ ನೋಡಿದ ತಕ್ಷಣ ಅವ್ರು ನಮಗೆ ಸರಿ ಬರ್ತಾರೆ ಅಂತ ಗೊತ್ತಾಗುತ್ತೆ? ಗೊತ್ತಾಗಲ್ಲ ತಾನೆ, ಮತ್ತ್ಯಾಕೆ ಬೇಕು ನಿನ್ಗೆ ಕೆಲ್ಸಕ್ಕೆ ಬಾರ್ದಿರೋ ಪ್ರೀತಿ ಎಲ್ಲ? ನಿಮಗೆ ಗೊತ್ತಾಗಲ್ಲ ಅಂತ ತಾನೆ ನಾವು ದೊಡ್ಡವರು 4 ಕಡೆ ವಿಚಾರಿಸಿ ನೋಡಿ ಮಾಡಿ ಸಂಬಂಧ ಹುಡ್ಕೋದು. ಅಮ್ಮ, ಆ ಥರ ನೀವೇ ನೋಡಿ ಮಾಡೋ ಮದುವೆಯಲ್ಲಿ ಯಾವ ಸಮಸ್ಯೆನೂ ಬರಲ್ವಾ? ಬರುತ್ತೆ ಕಣೆ, ಬರಲ್ಲ ಅಂತ ಯಾರು ಹೇಳಿದ್ದು? ಆದರೆ ನಾವೇ ನೋಡಿ ಮಾಡಿರೋ ಸಂಬಂಧ ಆದರೆ ಅದರಿಂದ ಏನೇ ಸಮಸ್ಯೆ ಬಂದರೂ ನಾವೇ ಮುಂದೆ ನಿಂತು ಬಗೆಹರಿಸ್ತೀವಿ ಕಣೆ. ಯಾಕೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಬಗೆಹರಿಸ್ಬಾರ್ದಾ? ಆಗ್ಲೂ ನಾವು ನಿಮ್ಮ ಮಕ್ಕಳೇ ತಾನೇ. ನೀವೇನೋ ನಮ್ಮ ಮಕ್ಕಳು ನಿಜ ಕಣೆ, ಆದರೆ ನೀವು ಹುಡ್ಕೊಂಡಿರೋ ಬಗ್ಗೆ ನಮಗೇನು ಗೊತ್ತಿರಲ್ಲಲ್ವಾ? ಅವರೇ ಗೊತ್ತಿಲ್ಲದ್ಮೇಲೆ ಅವ್ರ ಮನೆಯವ್ರನ್ನ ಹುಡ್ಕೊಂಡು ಮಾತಾಡಿ ನಾವೇನು ಸರಿ ಮಾಡೋಕ್ಕಾಗತ್ತೆ ಹೇಳು? ನೋಡು, ನೀನು ಐಸ್ಕ್ಯಾರ್ ತಮ್ಮನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದೆ. ಕೊನೆಗೆ ಅವನೇನು ಮಾಡ್ದೆ ಹೇಳು? ಮದ್ವೆಗೋ ಬರ್ದೆ ಕೈ ಕೊಟ್ಬಿಟ್ಟ. ಅಮ್ಮ, ಅವ್ನು ಬರ್ದೇ ಇರೋದಕ್ಕ ಕಾರಣ ಏನು ಬೇಕಾದ್ರೂ ಇರಲಿ, ಒಟ್ಟಿನಲ್ಲಿ ಬರಲಿಲ್ಲ ಅಷ್ಟೇ ತಾನೇ. ಮನೆ ಬಿಟ್ಟು ಹೋದ ಮಗಳಿಗೆ ನಾವು ಯಾವ ಮುಖ ಇಟ್ಕೊಂಡು ಬೇರೆ ಕಡೆ ಸಂಬಂಧ ಹುಡ್ಕಕ್ಕಾಗತ್ತೆ ಹೇಳು? ದೊಡ್ಡ ಅರಮನೆ ಅಂತ ಮನೆಗೆ ರಾಜ್ಕುಮಾರ್ನಂತ ಇರೋ ಹುಡುಗನ ಹುಡುಕಿ ನೀನು ಮದುವೆ ಮಾಡಿಕೊಟ್ಟು ನಿನ್ನ ರಾಣಿ ಥರ ಬಾಳೋದನ್ನ ಕಣ್ ತುಂಬ ನೋಡಬೇಕು ಅಂತ ನಾನು ನಿಮ್ಮಣ್ಣ ಎಷ್ಟು ಆಸೆ ಇಟ್ಕೊಂಡಿದ್ವಿ ಗೊತ್ತೇನೆ. ಆದರೆ ನಿನ್ನ ಕೇಡು ಬದಿಗೆ ಕಾಳ್ನಂತ ಗಂಡ ಸಿಗೋ ಹಾಗಾಯ್ತು. ಅಮ್ಮ, ನಾನು ಮಾಡಿರೋ ತಪ್ಪನ ಚುಚ್ಚಿ ತೋರಿಸಿ ಶಾಪ ಹಾಕ್ತಾ ಇದೆಯಾ? ಯಾವ ತಾಯಿನೂ ಹೆತ್ತ ಮಕ್ಳಿಗೆ ಶಾಪ ಹಾಕಲ್ಲ ಕಣೆ. ಏನಾದ್ರು ಕೋಪದಲ್ಲಿ 1-2 ಮಾತು ಬೈತೀವಿ ಅಷ್ಟೇನೆ, ಅದು ಮನ್ಸಿಂದ ಬೈಯಲ್ಲಮ್ಮ. ಸರಿ, ನಾನೇನು ಬಿಟ್ಟಾಕಮ್ಮ, ನಾನೇನೋ ತಪ್ಪು ಮಾಡಿಬಿಟ್ಟೆ. ಆದರೆ ಮನೆಗೆ ಬಂದಿರೋ ಸೊಸೆಯಂದಿರು ಅವರು ನಿಮ್ಮ ಮಕ್ಳ ಥರನೇ ತಾನೆ. ಪಾಪ ಅದ್ಕೆಂದಿರಿಗೆಲ್ಲ ಯಾಕಮ್ಮ ಅಷ್ಟೊಂದು ಕಷ್ಟ ಕೊಡ್ತೀರಾ? ಯಾರೇ ನಾವು ಕಷ್ಟ ಕೊಡ್ತಾ ಇದ್ದೀವ? ಅಲ್ಲ, ಮನೆ ಹಿರಿಯರ ಮೇಲೆ ಹೀಗಿರಿ ಹಾಗಿರಿ ಅಂತ ಒಂದು ಬುದ್ಧಿ ಮಾತು ಹೇಳಿದ್ರೆ ಅದು ತಪ್ಪ? ಅದನ್ನೇ ಕಷ್ಟ ತೊಂದರೆ ಅಂತ ಅನ್ಕೊಂಡ್ಬಿಟ್ರೆ? ಆದರೂ ಪಾಪ ಅಮ್ಮ, ಅವ್ರಿಷ್ಟಕ್ಕೆ ಅವ್ರನ್ನ ಬಿಡದೆ ಎಲ್ಲದರಲ್ಲೂ ಮೂಗು ತೋರಿಸಿದ್ರೆ ಅವರಿಂದ ಹೇಗಮ್ಮ ನೆಮ್ಮದಿಯಾಗಿ ಬಾಳಕ್ಕಾಗತ್ತೆ? ಅವ್ರಿಷ್ಟಕ್ಕೆ ಅವ್ರನ್ನ ಬಿಟ್ಟಿದ್ದಕ್ಕೆ ನೀನೇ ನೋಡ್ತಾ ಇದೆಯಲ್ಲ ಎಂತೆಂಥ ಕೆಲಸ ಮಾಡಿದ್ದಾರೆ ಅಂತ. ನಾನು ಓದದೇ ಇದ್ರು
ಜೀವನದಲ್ಲಿ ನನಗೆ ತುಂಬ ಅನುಭವ ಇದೆ ಕಣೆ. ಪುಸ್ತಕದ ಪಾಠಕ್ಕಿಂತ ಅನುಭವದ ಪಾಠ ತುಂಬ ದೊಡ್ಡದು. ಆ ಅನುಭವ ಇಟ್ಕೊಂಡೆ ನಿಮಗೆಲ್ಲ ಹೇಗಿರಬೇಕು ಅಂತ ಬುದ್ಧಿ ಹೇಳ್ತಾ ಇದ್ದೀನಿ ನಾನು. ಜಾಣರಾಗಿದ್ರೆ ದೊಡ್ಡವ್ರ ಮಾತು ಕೇಳ್ಕೊಂಡು ಒಳ್ಳೆ ಬದುಕ್ತಾರೆ. ದಡ್ಡರಾಗಿದ್ರೆ ನೀನ್ ಥರ ಹಾಳಾಗಿ ಹೋಗ್ತಾರೆ ಕಣೆ. ಹಾಗಾದ್ರೆ ಅಣ್ಣ ಮಾಡೋದೆಲ್ಲ ಸರಿ ಅಂತ ಹೇಳ್ತಾ ಇದೆಯಾ ಅಲ್ವಾ? ಅವನ್ ಮಾಡೋದೆಲ್ಲ ಸರಿನಾ ತಪ್ಪ ಅಂತ ನನ್ನಿಂದ ತೀರ್ಮಾನ ಮಾಡೋಕ್ಕಾಗಲ್ಲಮ್ಮ. ಆದ್ರೆ ಅವನ್ ಏನೇ ಮಾಡಿದ್ರು ಅದೆಲ್ಲ ನಾನು ಒಳ್ಳೇದಕ್ಕೆ ಅಂತ ಮಾತ್ರ ಹೇಳಬಲ್ಲೆ. ಏನಮ್ಮ ಒಳ್ಳೇದು? ಏನಮ್ಮ ಮಾಡಿದ ನನಗೋಸ್ಕರ? ಏಯ್, ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟೆಲ್ಲ ಆಸ್ತಿ ಅಂತಸ್ತು ಎಲ್ಲನೂ ಸೇರಿಸಿರೋದು ಯಾರಿಗೋಸ್ಕರನೇ? ನಿಮಗೋಸ್ಕರ, ಅವನ ಹೆಂಡತಿ ಮಕ್ಳಿಗೋಸ್ಕರ. ಅಮ್ಮ ಪ್ರೀತಿನೇ ಕೊಡ್ದೆ, ಬರೀ ಆಸ್ತಿ ಅಂತಸ್ತು ಇಟ್ಕೊಂಡು ಏನಮ್ಮ ಮಾಡಕ್ಕಾಗತ್ತೆ? ನನಗೂ ಮೊದಲು ಇದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಈಗ ಮದ್ವೆ ಆದ್ಮೇಲೆ 2 ದಿನ ಆ ಕಾಳಿನ ಮನೇಲಿ ಇದ್ದಾಗೆ ನಂಗೆ ಗೊತ್ತಾಗಿತ್ತು ಪ್ರೀತಿ ಅಂದ್ರೆ ಏನು, ಮನೆ ಅಂದ್ರೆ ಹೇಗಿರ್ಬೇಕು ಅಂತ. ನನಗೆ 2 ದಿವಸ ಇದ್ದಿದ್ದಕ್ಕೆ ನರ್ಕದಲ್ಲಿ ಇದ್ದಂಗಿತ್ತು. ಪಾಪ ಈ ನತ್ಕೆದಿರ್ಗೆಲ್ಲ ಹೇಗಮ್ಮ? ನನಗೆ ಇದೆಲ್ಲ ಅರ್ಥ ಆಗ್ಬೇಕಾದ್ರೆ ನಿನಗಿಷ್ಟು ವಯಸ್ಸಾಗಿದೆ, ನಿನಗೆ ಯಾಕಮ್ಮ ಅರ್ಥ ಆಗ್ತಾ ಇಲ್ಲ? ಅಲ್ಲಮ್ಮ, ಇವ್ರಿಗೆಲ್ಲ ಈಗೇನು ಕಡಿಮೆ ಆಗಿದೆ ಹೇಳು? ಇರಕ್ಕೆ ಸೊಗಸಾಗಿರೋ ಮನೆ, ಹಾಕೊಳಕ್ಕೆ ಒಳ್ಳೊಳ್ಳೆ ಬಟ್ಟೆ, ಮೈ ಮೇಲೆ ಬಂಗಾರ, ಏನ್ ಬೇಕೋ ಮಾಡ್ಕೊಡ್ ತಿನ್ನಕ್ಕೆ ಸ್ವತಂತ್ರ. ಇನ್ನೇನೇ ಬೇಕು ಇವ್ರಿಗೆ? ಅಮ್ಮ ತಿನ್ನಕ ಅನ್ನ, ಹಾಕೊಳಕ್ ಬಟ್ಟೆ ಇದ್ರೆ ಸಾಕ? ಅವ್ರನ್ನ ಎಲ್ಲೂ ಬಿಡದೆ ಚಿನ್ನದ ಪಂಜರದಲ್ಲಿ ಹಾಕಿ ಕೂಡಾಕಿದೀರ ಅಷ್ಟೆ. ಏನೇ ಇದ್ರು ಪಂಜರನೇ ಅಲ್ವಾ ಅಮ್ಮ? ಹೌದು ಕಣೆ, ಪಂಜರನೇ. ಪಂಜರ ಅನ್ನೋದು ಬರೇ ಒಳಗಡೆಯಿಂದ ಆಚೆ ಹೋಗಕ್ಕಾಗದೇ ಇರೋದು ಮಾತ್ರ ಅಲ್ಲ, ಆಚೆಯಿಂದನೂ ಒಳಗಡೆ ಇರೋರ್ಗೆ ಯಾವ ತೊಂದರೆನೂ ಬರಬಾರ್ದು ಅಂತ. ಸ್ವಲ್ಪ ಮನೆಯಿಂದ ಆಚೆ ಹೋಗಿ ಬಂದಿದ್ದಕ್ಕೆ ಇವತ್ತು ಈ ಮನೆ ಆಸ್ತಿ ಅಂತಸ್ತು ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅದೆಲ್ಲ ಹೋದ್ರೂ ಪರವಾಗಿಲ್ಲ ಕಣೆ, ಆದ್ರೆ ನನ್ನ ಮಗನೇ ಮನೆ ಬಿಟ್ಟು ಹೋಗೋ ಥರ ಆಗೋಯ್ತಲ್ಲ, ಅದೇ ಕಣೆ, ಅದೇ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಕಳ್ಕೊಂಡು ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ಧರ್ಮಣ್ಣ ಎಲ್ಲಿದ್ಯಪ್ಪ? ಅಮ್ಮ ಪ್ಲೀಸ್ ಅಳ್ಬೇಡ ಅಮ್ಮ. ಅಣ್ಣ ವಾಪಸ್ ಬರ್ತಾರೆ, ನೀನ್ ಅಳ್ಬೇಡ. ನೋಡೆ, ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಯಾವಳಿಗೂ ನನ್ನ ಸಲಿಗೆ ಕೊಡಲ್ಲ ಕಣೆ.